ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಗೌರಿ ಮಾಡುವ ನಮಸ್ಕಾರಗಳು ರೀ. ಇವತ್ತು ನಾನು ಲೇಡೀಸ್ ಫಿಂಗರ್ ಕುರ್ಮಾ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ರೀ. ಹೆಂಗೆ ಮಾಡೋದಂತ ನೋಡೋಣ ರೀ. ಲೇಡೀಸ್ ಫಿಂಗರ್ ಕುರ್ಮಾ ಇವಾಗ ಸ್ವಚ್ಛಗೆ ತೊಳ್ಕೊಬೇಕ್ರಿ. ಇವನ್ನ ಕ್ಲೀನಾಗಿ ತೊಳ್ಕೊಂಡು ಹೊರಿಸ್ಕೊಂಡು ಹೆಂಗೆ ಹೆಚ್ಕೊಳ್ಳೋದಂತ ನೋಡೋಣ ರೀ. ಹೆಚ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ತೋರಿಸ್ತಾ ಇದ್ದೀನಿ ರೀ ಹೆಂಗೆ ಮಾಡೋದಂತಂದು. ನೀರಾಗ ಹಳ್ಳಿ ಹೋಗ್ಲಿ ಸ್ವಚ್ಛ ಸ್ವಲ್ಪ. ಇದನ್ನು ಯಾವ ಟೈಪ್ ಹೆಚ್ಚಿಟ್ಕೋಬೇಕು ಅನ್ನೋದು ತೋರಿಸ್ತಿದ್ದೀನಿ ನೋಡ್ರಿ. ಈ ಟೈಪ್ ಕಟ್ ಮಾಡಿ ಇಟ್ಕೋಬೇಕು. ಇದನ್ನ ತುಂಬ ಬದ್ನಿಕಾಯಿ ಪಲ್ಯಕ್ಕೆ ಮಾಡ್ಕೋತೀವಲ್ಲ ರೀ, ಆ ಟೈಪ್ ಕಟ್ ಮಾಡಿ ಇಟ್ಕೋಬೇಕ್ರಿ. ಸರಿ, ಈ ಟೈಪು ಕಟ್ ಮಾಡಿ ಇಟ್ಕೋಬೇಕ್ರಿ. ಇವಾಗ ಇದಿಷ್ಟು ಕಟ್ ಮಾಡ್ಕೊತಿದ್ದೀನಿ ರೀ ನಾನು. ಏನಾದರೂ ನಮ್ಮ ಮನೆ ರೋಡಿನ ಪಕ್ಕಕ್ಕೆ ಇರಬೇಕಾದಾಗ ವಿಡಿಯೋ ಮಾಡ್ಬೇಕಾದ್ರೆ ಏನಾದರೂ ತೊಂದರೆ ಆದರೆ ಕ್ಷಮೆ ಇರಲ್ರಿ. ನಾ ಏನೇನು ಕಟ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ರೀ. ಇವಾಗ ನೋಡ್ರಿ, ಚೆನ್ನಾಗಿ ಕಟ್ ಮಾಡಿ ಇಟ್ಕೊತಿದ್ದೀನಿ. ಇವಾಗ ಲೇಡೀಸ್ ಫಿಂಗರ್ ಕುರ್ಮಾ ಮಾಡ್ತಾ ಇದ್ದೀನಿ ರೀ ಇವತ್ತು ನಾನು. ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಅದು. ಇದು ಇಲ್ಲಿ ಫ್ರೈ ಆಗೋದ್ರೊಳಗನ ರೀ ಅಲ್ಲಿ ನಾನು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ರೀ. ಇವಾಗ ನೋಡ್ರಿ, ಚೆನ್ನಾಗಿ ಫ್ರೈ ಆಗಿದೆ ರೀ. ಇದು ಲೇಡೀಸ್ ಫಿಂಗರ್ ಚೆನ್ನಾಗಿ ಫ್ರೈ ಆಗಿದ್ದಾವೆ ರೀ. ಈಗ ಇದನ್ನು ತೊಕ್ಕೋತೀನಿ ರೀ. ಈಗ ಇದನ್ನು ತೊಕ್ಕೊಂಡು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ರೀ, 4 ಟಮಾಟ ರೀ. ಅವನ್ನೆರಡೂ ಫ್ರೈ ಮಾಡ್ಕೋಬೇಕ್ರಿ ಇವಾಗ ಸ್ವಲ್ಪ. ಈರುಳ್ಳಿ ಜೊತೆಗೇನ ರೀ ಇವು 4 ಟಮಾಟನ ಫ್ರೈ ಮಾಡ್ಕೊತಾ ಇದ್ದೀನಿ ರೀ ನಾನು. ಇವಾಗ ಈರುಳ್ಳಿ ಟಮಾಟನ ಚೆನ್ನಾಗಿ ಫ್ರೈ ಆಗಿದೆ ಅಲ್ರಿ, ಅದ್ರ ಮೇಲೆ ಅರ್ಧ ಸ್ಪೂನ್ ಗರಂ ಮಸಾಲ ಹಾಕೋತಿದ್ದೀನಿ ರೀ ನಾನು. ಅರ್ಧ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಮಿಕ್ಸಿಗೆ ಹಾಕೋತೀನಿ ರೀ ಇವಾಗ ಇದನ್ನು. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಹಾಕ್ಕೊತೀನಿ ರೀ. ಸಾರಿ ರೀ, ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊತಿದ್ದೀನಿ ರೀ. ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊತಿದ್ದೀನಿ ರೀ. 4ರಿಂದ 5 ಗೋಡಂಬಿ ಹಾಕ್ಕೊತಿದ್ದೀನಿ ರೀ. ಈಗ ಅದು ಮಿಕ್ಸಿ ಮಾಡ್ಕೊತೀನಿ ರೀ. ಅದಕ್ಕಿಂತ ಫಸ್ಟ್ ಇದು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅಲ್ರಿ. ಈಗ ಸ್ವಲ್ಪ ಇಲ್ಲೇ ಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋತಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ ರೀ. ಸ್ವಲ್ಪ ಅರ್ಧ ಸ್ಪೂನ್ ಅದ್ರ ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ರೀ ಅರಿಶಿನ ಪುಡಿ ಹಾಕೋತಿದ್ದೀನಿ ರೀ. ಇದನ್ನು ಮಿಕ್ಸಿ ಹಾಕೊಂಬಂದು ಇದು ಒಗ್ಗರಣೆ ಹಾಕನ್ರಿ. ಫಿಂಗರ್ಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಮಸಾಲಿನ 1ರಿಂದ 2 ಸ್ಪೂನ್ ಎಣ್ಣೆ ಹಾಕ್ಕೊತಿದ್ದೀನಿ ರೀ.